ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಓಂ ಸಂಸನೇಶ್ವರಾಯ ನಮಃ. ಸ್ವಾಮಿ ಕೊಡಗಚ್ಚ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. 7.7 ಇರುವವರು ಅಂದರೆ ಯಾವುದೇ ಒಂದು ಶನಿ ದಶೆ ಅಥವಾ ಶನಿ ಪ್ರಭಾವ ಅಥವಾ 7.7 ಇದ್ದಾಗ ಆದಷ್ಟು ಆ ಒಂದು ಏನಾದರೂ ಸಮಸ್ಯೆ ಅಥವಾ ಕಷ್ಟಗಳು ಬರುವಂಥದ್ದು ನಮ್ಮ ಕರ್ಮಕ್ಕೆ ಅನುಸಾರವಾಗಿ. ಆಗ ಏನು ಮಾಡಬೇಕು, ಅದರಿಂದ ಆದಷ್ಟು ಹೊರಬರಬೇಕು. ಆ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಸಿಗಬೇಕು ಅಥವಾ ಅದರಿಂದ ಆದಷ್ಟು ಮುಕ್ತಿ ಸಿಗಬೇಕು ಅಂದರೆ ಶನಿವಾರದ ದಿನ ಈ ಒಂದು ಆಹಾರವನ್ನು ಕಾಗೆಗೆ ನೀಡಿ ಖಂಡಿತವಾಗ್ಲೂ ಆ ಒಂದು ಒಳ್ಳೆಯ ಒಂದು ಕಷ್ಟ ಸಮಸ್ಯೆಗಳಿಂದ ಆದಷ್ಟು ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಅವರು ಸಬ್ಸ್ಕ್ರೈಬ್ ಮಾಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಸರಿಯಾಗಿದೆ, ಲೈಕ್ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನ ಮಾತು ಬೇಕು ಅಂದರೆ ಡೀಟೇಲಾಗಿ ಸಮಸ್ಯೆನ ಬರೆದುಕೊಳಿಸಿ. ರಾಶಿ ನಕ್ಷತ್ರ ಗೊತ್ತಿದ್ದರೆ ತಿಳಿಸಿ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಕೂಡ ಆಗ್ಬೋದು. ಅದೇ ಸ್ಪಷ್ಟವಾಗಿರಬೇಕು, ಅರ್ಥ ಆಗುವಾಗಿರಬೇಕು. ಇನ್ನೊಂದು, ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಆಗಿ ಕೇಳ್ಬೋದು. ಮತ್ತು ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನಿಮ್ಮವರಿಗೆ, ನಿಮ್ಮ ಪರವಾಗಿ ನನ್ನ ಮುಖಾಂತರವಾಗಿ ಅಂತ ಯೋಚನೆ ಮಾಡೋದಾದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲಾಗಿ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ, ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ಹಾಗೆಯೇ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಕೊಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಲೇಟ್ ಆಗಬಹುದು. ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗ ಜೊತೆ ವಿವಿಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ, ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇವತ್ತು ಅದೇ ನಿನ್ನೆ ನನ್ನ ಪ್ರೀತಿಯ ವೀಕ್ಷಕ ಬಂಧು ಆದಂಥ ಮಗಳು ಅಂತಲೇ ಕರೆಯುವಂಥ ವೈಷ್ಣವಿ ಅವರ ಒಂದು ತಮ್ಮನ ಹುಟ್ಟಿದ ಹಬ್ಬ ನಿನ್ನೆ ಆಗಿತ್ತು. ಅವರು ಹೇಳಿದ್ರು ವಿಶ್ ಮಾಡಲಿಕ್ಕೆ. ಖಂಡಿತವಾಗ್ಲೂ ನಿನ್ನೆನೂ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೇನೆ. ಇವತ್ತು ಕೂಡ ಈ ವಿಡಿಯೋದ ಮೂಲಕ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಅಭಿಷೇಕ್ ಅಂತ ಹೆಸರುವಂತೆ ಅಭಿಷೇಕ್ಗೆ ಆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಇರಲಿ, ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಶಿವದೇವರು ಕರಗಜ ದೈವದ ಆಶೀರ್ವಾದನೂ ಯಾವತ್ತೂ ಸದಾ ಇರಲಿ ಅಂತ ಹೇಳ್ತಾ, ಎಲ್ಲ ವಿಷಸ್ ಏನಾದರೂ ಇದ್ದರೆ ಅವರಿಗೆ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ನಾನು ಕೂಡ ಮನದುಂಬಿ ಹಾರೈಸ್ತಾ ಇದ್ದೇನೆ. ಅಭಿಷೇಕ್, ಇನ್ನೊಂದು ಸಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಅಂತ ಹೇಳ್ತಾ, ಇನ್ನೊಂದು ಹೇಳ್ತೇನೆ. ಅಂದರೆ ನಾನು 7.7 ಬಗ್ಗೆ ನಿನ್ನೆನೂ ಹೇಳಿದೆ, ತುಂಬ ವೀಡಿಯೋಸ್ ಮಾಡಿದ್ದೇನೆ. ಅಂದರೆ ಆಗ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಏನೇನೋ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು ಬರುವಂಥದ್ದು. ಆ ಒಂದು ಎಲ್ಲವನ್ನು ಇದು ಮಾಡಬೇಕು ಅಂದರೆ ಆದಷ್ಟು ಅದರಿಂದ ಹೊರಬರಬೇಕು, ಆದಷ್ಟು ನಮಗೆ ನೆಮ್ಮದಿ ಸಿಗಬೇಕು ಅಂದರೆ ಏನು ಮಾಡಬೇಕು, ದೇವರನ್ನು ಉಳಿಸ್ಕೊಳ್ಳುವಂಥದ್ದು. ಶನಿದೇವರ ಒಂದು ಪ್ರಾರ್ಥನೆ, ಶಿವದೇವರ ಪ್ರಾರ್ಥನೆ, ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಎಲ್ಲ ಮಾಡುವಂಥದ್ದು. ಅದರ ಬಗ್ಗೆ ಹೇಳಿದರೆ ಮಂತ್ರ ಪಠನೆ ಆಗಿರ್ಬೋದು, ಎಳ್ಳೆನ ಕೂಡ ಖಂಡಿತವಾಗ್ಲೂ ಆದಷ್ಟು ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಆದಷ್ಟು ನಿಮ್ಮ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಆದಷ್ಟು ಅದು ನಿಮ್ಮಿಂದ ದೂರವಾಗುತ್ತೆ, ತಡೆದುಕೊಳ್ಳುವ ಶಕ್ತಿ ಬರುತ್ತೆ. ಓಕೆ. ಮತ್ತು ಇನ್ನೊಂದು, ಕಾಗೆಗಳಿಗೆ ಏನು ಆಹಾರ ಕೊಡಬೇಕು ಶನಿವಾರದ ದಿನ ಅಂದರೆ ಗೋಧಿ ಹುಡಿ ಇರುತ್ತೆ ಅಲ್ವಾ, ಗೋಧಿ ಹುಡಿಗೆ ಬೆಲ್ಲವನ್ನು ಹಾಕಿ ನೀರಲ್ಲಿ ಕಲಸಿ ಅದನ್ನು ಉಂಡೆ ಮಾಡಬೇಕು. ಉಪ್ಪು ಗಿಪ್ಪು ಏನಾಗ್ಬೋದು, ಗೋಧಿ ಹುಡಿಗೆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ 8 ಅಂದರೆ ಶನಿದೇವರ ನಂಬರ್ 8 ಬರುತ್ತೆ ಅಲ್ವಾ, 8 ಅಥವಾ 16 ಆ ಥರ ಉಂಡೆ ಮಾಡಿ ಕಾಗೆಗಳಿಗೆ ಬೆಳಗ್ಗಿನ ಹೊತ್ತಿನಲ್ಲಿ ಶನಿವಾರದ ದಿನ ಕೊಡುವುದರಿಂದ ಆದಷ್ಟು 7.7 ಬರುವ ಕಷ್ಟಗಳು ದೂರವಾಗುತ್ತೆ.